9 ವರ್ಷದ ಚಿಕ್ಕ ಹೆಣ್ಮಗು ಇನ್ನೊಂದು ಮಗುಗೆ ಜನ್ಮ ಕೊಟ್ಟಿದೆ ಅಂತಂದರೆ ಅದನ್ನು ನೀವು ನಂಬ್ತೀರಾ? ಅದರಲ್ಲೂ ಆ ಮಗುವಿನ ತಂದೆ ಬಂದು ಅದೇ ಹುಡುಗಿಯ ಸ್ವಂತ 11 ವರ್ಷದ ಅಣ್ಣ. ನನಗೆ ನಿಜವಾಗ್ಲೂ ಇದೆಲ್ಲ ನಂಬೇಕಾ ಬೇಡವ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. 9 ವರ್ಷದ ಹುಡುಗಿ ಒಂದು ಮಗು ಜನ್ಮ ನೀಡಿದಾಳೆ ಆ್ಯಂಡ್ 11 ವರ್ಷದ ಹುಡುಗ ಅದಕ್ಕೆ ಕಾರಣ ಅಂತಂದರೆ ಏನು ಹೇಳ್ಬೇಕು ಅನ್ನೋದು ನಂಗೆ ದೇವರನಿಗೂ ಅರ್ಥ ಆಗ್ತಿಲ್ಲ. ಆ್ಯಂಡ್ ಅವ್ರ ಅಮ್ಮ, ಹೆತ್ತಿರೋ ಅಮ್ಮ ನನ್ನ ಮಗನ ಉಳಿಸ್ಕೊಳ್ಳೋಕ್ಕೋಸ್ಕರ ಕರ್ಕೊಂಬಂದ ಹುಡುಗಿನ ಪೊಲೀಸ್ ಸ್ಟೇಷನ್ಗೆ ಬಿಟ್ಟು ಹೋಗಿದ್ದಾರೆ. ಯಪ್ಪ ಯಪ್ಪ ಯಪ್ಪ, ಅವಾಗಿನ ಕಾಲದಲ್ಲೆಲ್ಲ ಹೆಂಗಿತ್ತು ಅಂತಂದರೆ ಅಪ್ಪ ಮೋಸ ಮಾಡ್ಬೋದು ಮತ್ತು ಮಕ್ಕಳು ಮೋಸ ಮಾಡ್ಬೋದು, ಆದರೆ ಹೆತ್ತಿರೋ ತಾಯಿ ಯಾವತ್ತೂ ಮೋಸ ಮಾಡಲ್ಲ ಅಂತ. ಬಟ್ ಇವಾಗಿನ ಕಾಲದಲ್ಲಿ ಅದೆಲ್ಲ ಉಲ್ಟಾ ಹೋಗ್ಬಿಟ್ಟಿದೆ. ಹೆತ್ತಿರೋ ತಾಯಿ ಏನು ಬೇಕಿರೋ ಮಾಡಿಬಿಡ್ತಾಳೆ. ನನಗೆ ನಿಜ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಫುಲ್ ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಟಿದ್ದೀನಿ. ಏನು ನಡೀತಿದೆ ಪ್ರಪಂಚದಲ್ಲಿ ಅನ್ನೋದು ದೇವರನಿಗೂ ಅರ್ಥ ಆಗ್ತಿಲ್ಲ. 11 ವರ್ಷದ ಹುಡುಗಂಗೆ ಹೆಂಗ್ರಿ ಗೊತ್ತಿರುತ್ತೆ? ಯಪ್ಪ, ಅವ್ರ ಪೇರೆಂಟ್ಸ್ ಏನು ಮಾಡ್ತಾಯಿದ್ರು ಆ ಟೈಮಲ್ಲಿ? ಆ್ಯಂಡ್ 8 ತಿಂಗಳು ಪ್ರೆಗ್ನೆಂಟ್ ಆಗಿದೆ ಆ ಪಾಪು. ಅದನ್ನು ನೋಡ್ಕೊಂಡೇ ಇಲ್ವಾ? ಅದನ್ನ ನೋಡ್ಕೊಳ್ಳೋಕ್ಕೆ ಇನ್ನೊಂದಿಬ್ರು ಪೇರೆಂಟ್ಸ್ ಬೇಕಾಗುತ್ತೆ. ಬಟ್ ಅದೇ ಇನ್ನೊಂದು ಮಗುಗೆ ಜನ್ಮ ನೀಡಿದೆ ಅಂತಂದರೆ ಏನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನನಗೆ. ಆ್ಯಂಡ್ ಮೊಬೈಲ್ಗಳ್ನ ಕೊಡೋದನ್ನ ಫಸ್ಟು ಸ್ಟಾಪ್ ಮಾಡಿ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗೆಲ್ಲ ಇನ್ಫ್ಲೂಯೆನ್ಸರ್ ಅಂತ ಅನ್ಸ್ಕೊಂಡಿರೋರೆಲ್ಲ ಕೆಟ್ಟ ಮಾತುಗಳು ಅದು ಇದು ಈ ಥರ ಎಲ್ಲ ಮಾತಾಡಿ ಹೆಂಗೆ ಆಗೋಗ್ಬಿಟ್ಟಿದೆ ಅಂತಂದರೆ ಪರಿಣಾಮಗಳು ಮಕ್ಕಳ ಮೇಲೆ ಈ ಥರ ಆಗಿದೆ. ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಏನು ಹೇಳಬೇಕು ಅನ್ನೋದು ಅರ್ಥನೇ ಆಗ್ತಾಯಿಲ್ಲ. ಆ್ಯಂಡ್ ನಂಗೆ ಫುಲ್ ಶಾಕಲ್ಲೇ ಇದ್ದೀನಿ. ಈ ಥರ ಎಲ್ಲ ಸಾಧ್ಯನಾ, ಹಿಂಗಾಗತ್ತಾ ಅನ್ನೋದು. ನಿಮ್ಗೇನಂತ ಅನ್ಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.